ನರಿ ಮತ್ತು ಕೊಕ್ಕರೆಯ ಸ್ನೇಹ. ಒಂದಿನ ಮಿನ್ನು ನರಿ ಸಮುದ್ರದ ಕಡೆ ನಡ್ಕೊಂಡು ಹೋಗ್ತಿತ್ತು. ಇವತ್ತು ಯಾವ್ದೋ ಮಿಕ್ಕಿರುವ ಆಹಾರ ತಿನ್ನೋದಕ್ಕೆ ಮನ್ಸಾಗ್ತಿಲ್ಲ. ಇವತ್ತಂತೂ ನಾನು ತುಂಬಾ ರುಚಿಯಾದ ಗೋಲ್ಡನ್ ಫಿಶ್ ನ ತಿನ್ಲೇಬೇಕು ಅಂತ ಅನ್ಕೊಂಡ್ಬಿಟ್ಟಿದೀನಿ. ಹಂಗಂತ ಯೋಚನೆ ಮಾಡಿ ಅದು ಸಮುದ್ರದ ಹತ್ರ ಹೋಗುತ್ತೆ. ಆದ್ರೆ ಅದು ನೀರಲ್ಲಿ ಇಳಿದು ಬೇಟೆ ಆಡೋದಕ್ಕೆ ಸಾಧ್ಯ ಅಲ್ಲ. ಆಗದು ನೋಡುತ್ತೆ, 2 ಕರಡಿಗಳು ಅವರ ಇಷ್ಟವಾದ ಗೋಲ್ಡನ್ ಫಿಶ್ಗೋಸ್ಕರ ಜಗಳ ಮಾಡ್ತಿರ್ತವೆ. ಈ ಮೀನು ನಂದು ಅಲ್ಲ, ನಂದು. ಇದನ್ನ ನಾನ್ ನೋಡಿದ್ದು. ಆದ್ರೆ ನಾನಿದನ್ನ ಹಿಡಿದಿದ್ದು. ಅವರು ಆ ಮೀನನ್ನ ಅಲ್ಲೇ ಇರುವ ಕಲ್ಲಿನ ಮೇಲೆ ಇಟ್ಟು ಮತ್ತೆ ಜಗಳ ಮಾಡಕ್ ಶುರು ಮಾಡ್ತಾರೆ. ನೀನು ಲೆಫ್ಟ್ ಇಂದ ಬರ್ತಿದ್ದೆ, ನಾನ್ ರೈಟ್ ಇಂದ, ಮತ್ತೆ ನಾನದನ್ನ ನೋಡಿದ್ದು. ಆದ್ರೆ ನೀನ್ ಅದ್ರ ಹತ್ರ ಹೋಗಿಲ್ಲ, ನಾನದನ್ನ ಹಿಡ್ದಿದ್ದು. ಅವರಿಬ್ರು ಜಗಳ ಆಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಆಗ ಮಿನ್ನು ಓಡೋಗಿ ಆ ಮೀನನ್ನ ಎತ್ಕೊಳ್ಳುತ್ತೆ. ಮತ್ತೆ ಅದನ್ನ ಬಾಯಲ್ಲಿ ಇಟ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ. ಅಯ್ಯೋ ನಿಲ್ಸೋ. ಅವರಿಬ್ರು ಅದರ ಹಿಂದ್ಗಡೆ ಓಡಕ್ ಶುರು ಮಾಡ್ತಾರೆ. ಇದು ನಿನ್ನಿಂದಾಗಿದ್ದು. ಅಲ್ಲ, ನಿನ್ನಿಂದ. ನಾನಂತೂ ಅದನ್ನ ತಿನ್ಬಿಡ್ತಿದ್ದೆ. ಅರೇ, ಇವರಿಬ್ರು ನನ್ನ ಹಿಂದ್ಗಡೆನೆ ಬಿದ್ರಲ್ಲಪ್ಪ. ಇವಾಗ ಇವ್ರ ಹತ್ರದಿಂದ ನಾನ್ ಹೆಂಗ್ ತಪ್ಸ್ಕೊಳ್ಳೋದು? ಅಲ್ಲೇ ಎದ್ರಲ್ಲಿ ಒಂದು ಗುಹೆ ಇರೋದು ಅದಕ್ಕೆ ಕಾಣಿಸುತ್ತೆ. ಅದು ತುಂಬಾ ಚಿಕ್ಕದಾಗಿತ್ತು. ಅದ್ರಲ್ಲಿ ಮಿನ್ನು ಮಾತ್ರನೇ ಹೋಗಕ್ಕಾಗುತ್ತೆ. ಆದ್ರೆ ಅದು ಸ್ವಲ್ಪ ಮೇಲೆ ಇರುತ್ತೆ. ಗುಹೆ ಒಳಗಡೆ ಹೋಗೋದಕ್ಕೆ ಅದು ಮೇಲೆ ಹತ್ತಕ್ ಶುರು ಮಾಡುತ್ತೆ. ಆದ್ರೆ ಅದು ಮೇಲೆ ಹತ್ತೋ ಪ್ರಯತ್ನ ಮಾಡ್ತಿರುವಾಗ ಅದರ ಮೀನು ಅದರ ಬಾಯಿಂದ ಸ್ಲಿಪ್ ಆಗಿ ಕೆಳಗಡೆ ಬಿದ್ದು ಆ 2 ಕರಡಿಗಳ ಮುಂದೆನೆ ಬೀಳುತ್ತೆ. ಮಿನ್ನು ಭಯ ಪಟ್ಕೊಂಡು ಆ ಗುಹೆ ಒಳಗಡೆ ಹೋಗ್ಬಿಡುತ್ತೆ. ಇದು ನಂದು. ಹಂಗಂತ ಹೇಳ್ತಾ ಒಂದು ಕರಡಿ ಅದನ್ನ ಬಾಯಿಗೆ ಹಾಕೊಂಡ್ಬಿಡುತ್ತೆ. ಮತ್ತೆ ಅದನ್ನ ನೋಡಿ ಇನ್ನೊಂದು ಜಗಳ ಮಾಡುತ್ತೆ. ಪಾಪ ಮಿನ್ನು ಆ ಗುಹೆ ಒಳಗಡೆ ಕುತ್ಕೊಂಡು ಈ ತರ ಅನ್ಕೊಳ್ತಾ ಇರುತ್ತೆ. ಇಷ್ಟು ಕಷ್ಟಪಟ್ಟ ಮೇಲೂ ಕೂಡ ನನಗೇನು ಸಿಕ್ಕಿಲ್ವಲ್ವಪ್ಪ, ದಿನ ಪೂರ್ತಿ ಹಾಳಾಯ್ತಲ್ಲಪ್ಪ. ಅದೇ ಸಮಯದಲ್ಲಿ ಅದೇ ಗುಹೆಯಲ್ಲಿರುವ ಒಂದು ಮೊಟ್ಟೆ ಮೇಲೆ ಅದರ ದೃಷ್ಟಿ ಹೋಗುತ್ತೆ. ಸರಿ ಆಯ್ತಪ್ಪ, ಪರವಾಗಿಲ್ಲ ಬಿಡು. ಆ ಮೀನ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು, ಇವತ್ತಿಗೆ ಈ ಮೊಟ್ಟೆ ತಿನ್ನೋಣ ಅಷ್ಟೇ. ಹಂಗಂತೇಳಿ ಅದು ಆ ಮೊಟ್ಟೆನ ಎತ್ಕೊಂಡು ಅದರ ಬಾಯೊಳಗಡೆ ಇಟ್ಕೊಳ್ಳುತ್ತೆ. ಆದ್ರೆ ಆಮೇಲೆ ಏನೋ ಕಚಗುಳಿ ಆದಂಗೆ ಆಗುತ್ತೆ. ಮತ್ತೆ ಅದು ಬಾಯಿಂದ ಮೊಟ್ಟೆನ ಆಚೆ ಉಗುಳುತ್ತೆ. ಮೊಟ್ಟೆ ಕೆಳಗಡೆ ಬೀಳ್ತಿದ್ದಂಗ್ಲೆ ಒಡೆದೋಗುತ್ತೆ. ಮತ್ತೆ ಅದ್ರ ಒಳಗಡೆಯಿಂದ ಒಂದು ಪಕ್ಷಿಯ ಮಗು ಆಚೆ ಬರುತ್ತೆ. ಅರೇ, ಇದ್ ನೋಡ್ತಿದ್ರೆ ಯಾವ್ದೋ ಕೊಕ್ಕರೆಯ ಮಗು ಅಂತ ಅನ್ಸುತ್ತೆ. ಇದನ್ ತಿಂದ್ರೆ ಪಾಪ ಅವ್ರ ಅಮ್ಮ ಬೇಜಾರ್ ಮಾಡ್ಕೊಳ್ಳುತ್ತೆ. ನಾನ್ ಇದನ್ನ ಜೀವಂತವಾಗ್ಲೇ ಬಿಟ್ಬಿಡ್ತೀನಿ ಹಂಗಂತ ಅನ್ಕೊಂಡು ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಆದ್ರೆ ಕೊಕ್ಕರೆ ಅದು ಒಬ್ಳೆ ಇರೋದನ್ನ ನೋಡಿ ಅದು ನರಿಯ ಹಿಂದೆನೆ ಹೋಗುತ್ತೆ. ಅರೇ, ನೀನ್ ಯಾಕಮ್ಮ ನನ್ನಿಂದ ಬರ್ತಿದ್ಯಾ? ಅದನ್ ಕೇಳಿ ಅದೇನು ಉತ್ತರ ನೀಡೋದಿಲ್ಲ. ಆಗ ಮೀನುಗ್ ಅರ್ಥ ಆಗತ್ತೆ ಅದಕ್ಕೇನು ಅರ್ಥ ಆಗಲ್ಲ ಮತ್ತು ಮಾತಾಡಕ್ಕಾಗಲ್ಲ ಅಂತ. ಇದು ಕಣ್ಣು ತೆಗ್ದಿದ್ ನಂತರ ಮೊದಲು ನೋಡಿದ್ದು ನನ್ನೇ. ಅದಕ್ಕೆ ನಾನೇ ಇದರ ಅಮ್ಮ ಅಂತ ಅನ್ಕೋತಿದ್ದೆ ಅನ್ಸುತ್ತೆ. ಇನ್ಮೇಲೆ ಆ ಕೊಕ್ಕರೆ ಮಿನ್ನು ಜೊತೆನೆ ಇರುತ್ತೆ ಅಂತ ಮಿನ್ನುಗ್ ಅರ್ಥ ಆಗತ್ತೆ. ಅದಕ್ಕೆ ಆ ಕೊಕ್ಕರೆ ಬರೋದನ್ನ ಮಿನ್ನು ತಡೀಲಿಲ್ಲ. ಅವರಿಬ್ರು ಜೊತೆಗೆ ಇರ್ತಿದ್ರು. ಸ್ವಲ್ಪ ದಿನದಲ್ಲಿ ಮಗು ಮಾತಾಡಕ್ ಕಲಿಯುತ್ತೆ. ಅದಕ್ಕೆ ಹೆಸರು ಮಿನ್ನು ರಾಕಿ ಅಂತ ಇಡುತ್ತೆ. ಒಂದಿನ ರಾಕಿ ಮಿನ್ನು ಜೊತೆ ನಡೀತಾ ಇರುತ್ತೆ. ನೀನ್ ಸ್ವಲ್ಪ ಆರಾಮಾಗಿ ಹೋಗ್ತೀಯಾ? ನಿನ್ನೊಟ್ಟಿಗೆ ಯಾವಾಗ್ಲೂ ಹೊರಗಡೆ ಬಂದ್ರೆ ನಂಗೆ ಸಾಕಾಗೋಗುತ್ತೆ. ಅದೇ ನೀನು ಕಾಲಲ್ಲಿ ನಡ್ಕೊಂಡ್ ಬರ್ತೀಯ, ಅದಕ್ಕೆ ನೀನ್ ಟಯರ್ಡ್ ಆಗ್ತೀಯಾ? ಆದ್ರೆ ನಿನ್ಗೆ ರೆಕ್ಕೆ ಇದೆ ಅಲ್ವಾ, ನೀನ್ ಯಾಕೆ ಹಾರುವುದಿಲ್ಲ? ಆದ್ರೆ ನಂಗೆ ಯಾವಾಗ ಹಾರಕ್ ಬರುತ್ತೆ? ಮತ್ ನೀವಂತೂ ನಂಗೆ ಕಲಿಸ್ಲೇ ಇಲ್ಲ. ಸರಿ, ನಾನ್ ಹೆಂಗ್ ಮಾಡ್ತೀನೋ ಅದನ್ನೇ ನೋಡಿ ಮಾಡು, ಆಯ್ತಾ? ಮೀನು ಅದನ್ನ ಒಂದು ದೊಡ್ಡ ಬೆಟ್ಟದ ಮೇಲೆ ಕರ್ಕೊಂಡು ಹೋಗುತ್ತೆ. ನಿನ್ನ ರೆಕ್ಕೆಗಳನ್ನು ಬಿಚ್ಚು. ಸರಿ. ಈಗ ರೆಕ್ಕೆಗಳನ್ನು ಅಲ್ಲಾಡಿಸು ಹಂಗಂತ ಹೇಳಿ ಕೈಯನ್ನ ಜೋರಾಗಿ ಅಲ್ಲಾಡಿಸಿ ತೋರಿಸುತ್ತೆ. ಅದನ್ನ ನೋಡಿ ರಾಕಿ ಕೂಡ ರೆಕ್ಕೆಗಳನ್ನು ಜೋರಾಗಿ ಅಲ್ಲಾಡ್ಸೋಕೆ ಪ್ರಾರಂಭಿಸುತ್ತೆ. ಈಗ ನೀನು ಎಗಿರಿ ಗಾಳಿಯಲ್ಲಿ ಹಾರು ಹಂಗಂತ ಹೇಳಿ ನರಿ ಎಗರ್ತಾ ಅದು ಕೆಳಗಡೆ ಭೂಮಿ ಮೇಲೆ ಹೋಗಿ ಬೀಳುತ್ತೆ. ಆದ್ರೆ ರಾಕಿ ಏನ್ ಮಾಡುತ್ತಂದ್ರೆ ಗಾಳಿಯಲ್ಲಿ ಎಗರೋಕ್ ಶುರು ಮಾಡುತ್ತೆ. ಅದು ಎಗರ್ತಿರೋದ್ ನೋಡಿ ಮೀನುಗೆ ತುಂಬಾ ಸಂತೋಷ ಆಗುತ್ತೆ. ಸ್ವಲ್ಪ ದಿನ ಹಾಗೆ ಕಳೆಯುತ್ತೆ. ರಾಕಿ ಇನ್ನ ದೊಡ್ಡದಾಗುತ್ತೆ. ಮತ್ತೆ ಮೀನುಗೆ ಗೋಲ್ಡನ್ ಫಿಶ್ ತಿನ್ಬೇಕು ಎನ್ನುವ ಆಸೆ ಬರುತ್ತೆ. ಮತ್ತೆ ಅದು ಅದ್ರ ಜೊತೆ ಸಮುದ್ರದ ಕಡೆ ಹೋಗುತ್ತೆ. ಅದು ಸಮುದ್ರದಲ್ಲಿ ಮೀನನ್ನ ಹುಡುಕ್ತಿರುತ್ತೆ. ಅದೇ ಸಮಯಕ್ಕೆ ಆ 2 ಕರಡಿಗಳನ್ನು ನೋಡುತ್ತೆ. ಅರೇ, ಇದಂತೂ ಅದೇ ಅಲ್ವಾ, ಹಿಂದಿನ ಸಲ ನಮ್ ಮೀನನ್ ಕತ್ಕೊಂಡೋಗಿದ್ಲು. ಹಾ, ಇವಳೇ ಅದು. ಹಿಡ್ಕೋ ಅವಳನ್ನ. ಅವ್ರನ್ನ ನೋಡಿ ಮಿನ್ನು ಅಲ್ಲಿಂದ ಓಡೋಗ್ಬಿಡುತ್ತೆ. ಅವರಿಬ್ರು ಕೂಡ ಮಿನ್ನು ಒಳಗಡೆ ಓಡಿ ಬರ್ತಾರೆ. ಎದುರುಗಡೆ ಕಲ್ಲು ಮುಳ್ಳು ಬೇರೆ ಜಾಸ್ತಿ ಇತ್ತು. ಅದ್ರ ಕೈಯಲ್ಲಿ ಓಡಕ್ಕೂ ಆಗೋದಿಲ್ಲ, ಎಗರ್ಕೊಂಡು ಹೋಗಕ್ಕೂ ಆಗಲ್ಲ.
ಅಷ್ಟ್ರಲ್ಲೇ ಅವರಿಬ್ರು ಮಿನ್ನು ಹತ್ರ ಬಂದ್ಬಿಡ್ತಾರೆ. ಅವರು ಅದನ್ನ ಹಿಡ್ಕೊಳಕ್ ಹೋಗ್ತಿದ್ರು. ಅಷ್ಟ್ರಲ್ಲೇ ರಾಕಿ ಅಲ್ಲಿಗೆ ಬಂದು ಹೀಗನ್ನುತ್ತೆ. ಬೇಗ ನನ್ನ ಕಾಲಿಡ್ಕೋ. ಅದನ್ ಕೇಳಿ ಮಿನ್ನು ರಾಕಿ ಕಲ್ನ ಹಿಡ್ಕೊಳ್ಳುತ್ತೆ. ರಾಕಿ ಅಲ್ಲಿಂದ ಎಗರ್ಕೊಂಡ್ ಹೋಗ್ಬಿಡುತ್ತೆ. ಈ ರೀತಿ ಆ ಕಲ್ಲು ಮುಳ್ಳು ಇರುವ ಜಾಗದಿಂದ ಅದು ತಪ್ಸ್ಕೊಂಡ್ಬಿಡುತ್ತೆ. ಕರಡಿಗಳು ಎರಡು ಅಲ್ಲೇ ಸಿಕ್ಕಾಕೊಳ್ಳುತ್ತೆ. ರಾಕಿ ಮಿನ್ನುನ ಒಂದು ಜಲಪಾತದ ಮೇಲೆ ತಂದ್ಬಿಡುತ್ತೆ. ನೀಚೆ ಗೆಹರಿ ಕಾಯಿತಿ. ಇನ್ನೊಂದು ಕಡೆ ಜಲಪಾತದ ನೀರು ಜೋರಾಗಿ ಹರಿಯತೊಡಗಿತು. ನನ್ನ ಕಾಲಿಂದ ನಿನ್ನ ಇನ್ನು ಹಿಡಿಯಕ್ಕಾಗಲ್ಲ. ಆದ್ರೆ ನೀನ್ ನನ್ನನ್ನು ಹಿಡ್ಕೊಂಡ್ರೆ ಏನಾದ್ರೂ ಮಾಡ್ಬೋದು. ಸಮಸ್ಯೆನೂ ಆಗಲ್ಲ. ಬೇಗ ಮಾಡು, ಇಲ್ಲ ಅಂದ್ರೆ ನೀರಿನ ಕೊಚ್ಕೊಂಡೋಗುತ್ತೆ. ಅದನ್ ಕೇಳಿ ಮಿನ್ನು ಕಾಲನ್ನ ಹಿಡ್ಕೊಳ್ಳುತ್ತೆ. ಮತ್ತೆ ರಾಕಿ ಜೋರಾಗಿ ಹಾರ್ಕೊಂಡ್ ಹೋಗುತ್ತೆ. ರಾಕಿ ಕೈಯಲ್ಲಿ ಪಾಪ ಮಿನ್ನುನ ಎತ್ಕೊಳಕ್ ಆಗ್ತಿಲ್ಲ. ಅಯ್ಯಬ್ಬ, ಕೈ ಬಿಡ್ಬೇಡ, ಕೈ ಅಂತೂ ಬಿಡ್ಲೇಬೇಡ. ಅದು ಕಂಟಿನ್ಯೂಸ್ ಆಗಿ ರೆಕ್ಕೆಗಳನ್ನ ಅಲ್ಲಾಡಿಸ್ತಿರುತ್ತೆ. ಆದ್ರೆ ಸ್ವಲ್ಪನೂ ಮೇಲೆ ಎಗರಕ್ ಆಗ್ತಿಲ್ಲ. ಅದು ನೋವಲ್ಲಿರೋದನ್ನ ನೋಡಿ ಮೀನು ಬೇಕಂತಾನೆ ಅದರ ಕಾಲನ್ನ ಬಿಟ್ಬಿಡುತ್ತೆ. ಇಲ್ಲ ಮೀನು. ಮೀನು ಪಾಪ ಈಗ ಕೆಳಗಡೆ ಬೀಳ್ತಾ ಇರುತ್ತೆ. ಆದ್ರೆ ಪಾಪ ರಾಕಿ ಏನು ಮಾಡಕ್ಕಾಗದೆ ನೋಡ್ತಿರುತ್ತೆ. ಅಷ್ಟರಲ್ಲಿ ಒಂದು ದೊಡ್ಡ ಕೊಕ್ಕರೆ ಬಂದು ಅದರ ಕಾಲಲ್ಲಿ ಮೀನುನ ಎತ್ಕೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಈ ಕೊಕ್ಕರೆ ತುಂಬಾ ಸುಲಭವಾಗಿ ಮೀನುನ ಎತ್ಕೊಂಡ್ಬಿಡುತ್ತೆ. ಮತ್ತೆ ಅದನ್ನ ಎತ್ಕೊಂಡ್ ಹಾರ್ಕೊಂಡ್ ಬಂದು ಒಂದು ಸೇಫ್ ಆದ ಕಡೆಗೆ ಅದನ್ನ ಕೆಳಗಡೆ ಇಳಿಸುತ್ತೆ. ನೀವು ನನ್ನ ಫ್ರೆಂಡ್ನ ಕಾಪಾಡಿದೀರಾ, ತುಂಬಾ ಧನ್ಯವಾದಗಳು. ಮಗು, ನಾನೇ ನಿನ್ನ ತಾಯಿ. ನಿನ್ನ ತುಂಬಾ ದಿನದಿಂದ ಹುಡುಕ್ತಿದ್ದೆ. ಈಗ್ಲೇ ನನ್ನ ಹುಡುಕಾಟ ಪೂರ್ತಿ ಆಯ್ತು. ಏನು, ನೀವು ನನ್ನ ಅಮ್ಮನಾ? ಅದನ್ ಕೇಳಿ ಸಂತೋಷದಿಂದ ಹೋಗಿ ಅವ್ರ ಅಮ್ಮನ ಹಪ್ಕೊಡುತ್ತೆ. ನೀನು ನನ್ನ ಮಗುನ ತುಂಬಾ ಚೆನ್ನಾಗಿ ನೋಡ್ಕೊಂಡೆ. ಅದಕ್ಕೆ ತುಂಬಾ ತುಂಬಾ ಧನ್ಯವಾದ. ಈಗ ನನಗೆ ನೀವಿಬ್ರು ಒಟ್ಟಿಗೆ ಸೇರಿದ್ ನೋಡಿ ಸಂತೋಷವಾಗಿದೆ. ಇನ್ಮೇಲೆ ಆರಾಮಾಗಿರ್ತೀನಿ. ನನ್ನ ಈ ರಾಕಿ ಅವರ ಅಪ್ಪ ಅಮ್ಮ ಜೊತೆ ಸಂತೋಷವಾಗಿರುತ್ತೆ ಅಂತ. ನಾನು ಕೂಡ ನನ್ನ ಅಮ್ಮನನ್ನು ಮೀಟಾಗಿ ತುಂಬಾ ಖುಷಿಯಾಗಿದ್ದೀನಿ. ಆದ್ರೆ ನೀವು ನಿಮ್ಮನ್ನು ಹೇಗೆ ಬಿಡೋದು ನಾನು? ಹಾಗಾಗಿ ನಾನು ನಿಮಗೊಂದು ಪ್ರಾಮಿಸ್ ಮಾಡ್ತೀನಿ. ನಾನು ಯಾವಾಗ್ಲೂ ನಿಮ್ಮನ್ನು ಮೀಟ್ ಆಗಕ್ಕೆ ಬರ್ತೀನಿ. ನಮ್ಮಿಬ್ಬರ ಫ್ರೆಂಡ್ಶಿಪ್ ಯಾವಾಗ್ಲೂ ಇರುತ್ತೇನೆ. ಹಾ, ಯಾಕಿಲ್ಲ. ನಾನ್ ಕೂಡ ನೀನ್ ಯಾವಾಗ ಬರ್ತೀಯಾ ಅಂತ ದಿನ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನಾನ್ ನಿನ್ಗೊಂದ್ ಚಿಕ್ಕ ಗಿಫ್ಟ್ ಕೊಡ್ಬೇಕು ಹಂಗತ್ ಹೇಳಿ ತಾಯಿ ಕೊಕ್ಕರೆ ಸಮುದ್ರದ ಕಡೆ ಹೋಗಿ ಒಂದು ಗೋಲ್ಡನ್ ಫಿಶ್ ನ ಹಿಡ್ಕೊಂಡು ಅಲ್ಲಿಗೆ ಬರುತ್ತೆ. ತಗೋ, ನಿನ್ ಫೇವರೇಟ್. ಅದನ್ ತಗೊಂಡು ಮಿನ್ನು ಮೀನನ್ನ ಸಂತೋಷವಾಗಿ ತಿನ್ನುತ್ತೆ. ಆಮೇಲೆ ಅವರಿಬ್ರು ಆಕಾಶದಲ್ಲಿ ಎಗರ್ಕೊಂಡು ಹೋಗ್ಬಿಡ್ತಾರೆ. ಮೀನು ಅವರಿಬ್ರು ಹೋಗ್ತಿರೋದನ್ನ ನೋಡಿ ಕೈಯಲ್ಲಾಡಿಸ್ತಾ ಟಾಟಾ ಹೇಳುತ್ತೆ. ಆದ್ರೆ ಅದಕ್ಕೆ ಒಂದ್ ವಿಷಯ ಖುಷಿ ಏನಂದ್ರೆ ಅವರ ಕುಟುಂಬ ಸಿಕ್ಕಿದ್ಮೇಲೂ ರಾಕಿ ಅದನ್ನ ನೋಡಕ್ಕೆ ದಿನ ಬರುತ್ತೆ ಅಂತ. ಮತ್ತೆ ಅವರ ಸ್ನೇಹ ಶಾಶ್ವತವಾಗಿ ಉಳಿದೋಗುತ್ತೆ.